ಗೋದಾಮಿಗೆ ವಿರೋಧ. ಪುರಾಣ ಪ್ರಸಿದ್ಧ ಕಂಚಕಲ್ ಮುನೇಶ್ವರ ದೇವಾಲಯದ ಬೆಟ್ಟದ ತಪ್ಪಲಿನಲ್ಲಿ ಸ್ಫೋಟಕ ದಾಸ್ತಾನು ಗೋದಾಮಿಗೆ ವಿರೋಧ. ಬಾಣವಾಡಿ ಪಂಚಾಯಿತಿ ಆವರಣದಲ್ಲಿ ಪ್ರತಿಭಟನೆಯಲ್ಲಿ ಮಠಾಧೀಶರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಭಾಗಿ. ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟಕ್ಕೆ ಹೊಂದಿಕೊಂಡಂತೆ ಇರುವ ಕಂಚಕಲ್ ಮುನೇಶ್ವರ ದೇವಾಲಯದ ಸಮೀಪವೇ ಬೃಹತ್ ಸ್ಫೋಟಕ ಗೋದಾಮು ತೆರೆಯುತ್ತಿರುವುದನ್ನು ವಿರೋಧಿಸಿ ಬಂಡೆಮಠ ಶ್ರೀಗಳು, ಪಾಲನಹಳ್ಳಿ ಶ್ರೀಗಳ ನೇತೃತ್ವದಲ್ಲಿ ಬಾಣವಾಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಜನಪ್ರತಿನಿಧಿಗಳು ಪಂಚಾಯಿತಿ ಮುಂದೆ ಸೋಮವಾರ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಸ್ಥಳೀಯ ಪಂಚಾಯಿತಿ ಪಿಡಿಒಗೆ ಮನವಿ ಸಲ್ಲಿಸಿದರು. ಸ್ಥಳೀಯ ಪಂಚಾಯಿತಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರೇಣುಕಾ ಪ್ರಸಾದ್ ಮಾತನಾಡಿ, ಕಳೆದ 4 ದಿನಗಳ ಹಿಂದೆ ಇಮೇಲ್ ಮುಖಾಂತರ ಪಂಚಾಯಿತಿ ಪರವಾನಗಿಗೆ ಮಾಹಿತಿ ಬಂದಿದೆ. ಪಂಚಾಯಿತಿ ಸದಸ್ಯರು ಒಗ್ಗಟ್ಟಾಗಿ ಈ ಗೋದಾಮನ್ನು ತಿರಸ್ಕರಿಸೋಣ, ಸಾಮಾನ್ಯ ಸಭೆಯಲ್ಲಿ ಚರ್ಚಿಸೋಣ. ಇತ್ತೀಚೆಗೆ ನಡೆದ ಸಭೆಯಲ್ಲಿ ಮನೆಗಳಿಗೆ ತಟಸ್ಥ ಧೋರಣೆ ಮಾಡಿದ್ದು ಸರಿಯಲ್ಲ. ಅಂದೇ ಅನುಮತಿಗೆ ತಿರಸ್ಕರಿಸಬೇಕಿತ್ತು. ಪಂಚಾಯಿತಿ ಸದಸ್ಯರ ನಡೆಗೆ ಕುಪಿತರಾದರು. ಈಗ ತಕ್ಷಣದಲ್ಲೇನೆ ಪೆಂಡಿಂಗ್ ಇಕ್ಕೋದಲ್ಲ. ಸಾರ್ವಜನಿಕರು ಸಾವಿರಾರು ಜನ ಸೇರಿ ಒಂದು ಇಲ್ಲೆಲ್ಲ ಮನವಿ ಕೊಟ್ಟವ್ರೆ. ನಾನು ಹೋಗಿ ಸ್ಪಾಟ್ ನೋಡಿದ್ದೀವಿ. ಎಲ್ಲ ಸದಸ್ಯರು ಅಧ್ಯಕ್ಷರಿಂದ ಹಿಡಿದು ಇಲ್ಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ಇಲ್ಲಿ ಪರ್ಮಿಷನ್ ಕೊಡಲೂಬಾರ್ದು, ಮಾಡೋಕ್ಕಾಗೋದು ಇಲ್ಲ. ದೊಡ್ಡ ಬೃಹತ್ ಮಟ್ಟದಲ್ಲಿ ಹೋರಾಟ ನಡೀತದೆ. ಇದಕ್ಕೆ ನಾವು ಪಂಚಾಯತಿ ಹೊಣೆಗಾರಿಕೆ ಅಧಿಕಾರಿಗಳು ಹೊಣೆಗಾರಿಕೆ ಆಗ್ತದೆ, ಬಾಡಿ ಹೊಣೆಗಾರಿಕೆ ಆಗ್ತದೆ ಅಂತ ಒಂದು ರೆಗ್ಯುಲೇಷನ್ ಮಾಡಿ ಇವಾಗಲೇ ಮನವಿನ ತಾಲೂಕ್ ಪಂಚಾಯತಿ ಒತ್ತಾಕಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂತ ಇದ್ದೀನಿ. ಜಿಒ ಒಂದು ಹಾಕ್ಲಿ, ತಹಸೀಲ್ದಾರಿಗೂ ಒಂದು ಮನವಿ ಹಾಕ್ಲಿ, DC ಆಫೀಸ್ಗೂ ಒಂದು ಇವರು ರೆಗ್ಯುಲೇಷನ್ ಹಾಕ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ಇದ್ದೀನಿ. ಅಧ್ಯಕ್ಷರು PDO ಅವ್ರ ಮನಸ್ಥಿತಿ ಏನಾಯ್ತು ಅದು ನಮಗೆ ಗೊತ್ತಿಲ್ಲ. ಅದನ್ನ ತೀರ್ಮಾನ ಅವ್ರು ಮಾಡಬೇಕು. ಪಂಚಾಯಿತಿ ಪಿಡಿಒ ರವಿ ಇಡೀ ಘಟನೆಯನ್ನು ಪರಿಶೀಲಿಸಿ ಒತ್ತಡಕ್ಕೆ ಮಣಿಯದೆ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಬಂದಂತ ಮಾಹಿತಿ ಪ್ರಕಾರ ಈ ಜಿಲ್ಲಾ ಟೀಮ್ ವಿಚಾರವಾಗಿ ಪಟಾಕಿ ಗೋಡನ್ ಏನು ವಿಚಾರವಾಗಿದೆಯೋ ನಿಯಮ ಸ್ಫೋಟಕ ವಸ್ತು ನಿಯಮದ ಪ್ರಕಾರವಾಗಿ ನಾವು ಪಂಚಾಯಿತಿ ಸಭೆಯಲ್ಲಿಟ್ಟು ಇದರ ವರದಿನ ನಾನು ಕಾನೂನು ಪ್ರಕಾರವಾಗಿ ಕೊಡ್ತೀನಿ. ಯಾವುದೇ ರೀತಿ ಇಲ್ಲಿ ತೊಂದರೆ ಆಗಬಾರ್ದು, ಯಾವುದೇ ರೀತಿ ಜಾನುವಾರುಗಳಿಗಿರ್ಬೋದು, ಬೇರೆ ವಿಚಾರಗಳಿಗಿರ್ಬೋದು ತೊಂದರೆ ಆಗಬಾರ್ದು ಅನ್ನೋದು ನನ್ನ ವರದಿ. ಅದರ ಜೊತೆಗೆ ಇಲ್ಲಿ ಏನಂತಂದರೆ ಸರೌಂಡಿಂಗಲ್ಲಿ ಫಾರೆಸ್ಟ್ ಲ್ಯಾಂಡು ಮತ್ತು ಗ್ರಾಮಗಳಿರೋದ್ರಿಂದ ಸ್ವಲ್ಪ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ಮಾಹಿತಿ ತೊಗೊಂಡು, ಗ್ರಾಮಸ್ಥರ ಮಾಹಿತಿ ತೊಗೊಂಡು, ಏನು ಮುಖಂಡರು ಇರ್ತಾರೆ ಇಲ್ಲೆಲ್ಲ ತೊಗೊಂಡು ಅದ್ರ ಬಗ್ಗೆ ವರದಿ ನೀಡ್ತೀನಿ. ಸರ್, ಈಗ ಸ್ವಾಮೀಜಿಗಳು ಕೂಡ ಪ್ರತಿಭಟನೆ ಮಾಡಿ ಮನವಿ ಕೂಡ ಸಲ್ಲಿಸಿದ್ದಾರೆ. ಹೌದು, ಈಗ ಹತ್ತಿರದಲ್ಲೇ ಕಂಚಕಲ್ ಮುನೇಶ್ವರ ದೇವಸ್ಥಾನ ಇರೋದ್ರಿಂದ ನಾವು ಅದ್ರ ಬಗ್ಗೆನೂ ಧಾರ್ಮಿಕ ವಿಚಾರದಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಫಾರೆಸ್ಟ್ ಜೊತೆಗೆ ಧಾರ್ಮಿಕರ ವಿಚಾರವಾಗಿ ಯೋಚನೆ ಮಾಡಿದಾಗ ಎಷ್ಟೋ ಜನಗಳು ದಿನನಿತ್ಯ ಬರ್ತಾ ಇರ್ತಾರೆ. ಇಲ್ಲೇನೋ ಅಕಸ್ಮಾತ್ತಾಗಿ ಏನಾದರೂ ಒಂಚೂರು ಆದ್ರೂ ಕೂಡ 5-6 ಕಿಲೋಮೀಟ್ರ್ ವ್ಯಾಪ್ತಿ ಪ್ರದೇಶ ಇದಾಗುತ್ತೆ. ಹಾಗಾಗಿ ಅದನ್ನು ನೋಡಿ ಪರಿಶೀಲನೆ ಮಾಡಿ ಅದನ್ನು ವರದಿ. ಸರ್, ತಾವು ಒತ್ತಡ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಒತ್ತಡ ಬರ್ತಾ ಇದೆ ನಿಮಗೆ? ಯಾಕೆಂದರೆ ಇದು ಎಲ್ಲ ಡಿಪಾರ್ಟ್ಮೆಂಟು, ನಂದು ಒಂದು ಇಲಾಖೆ ಅಂದರೆ ಗ್ರಾಮ ಪಂಚಾಯಿತಿ ಒಂದು ಇಲಾಖೆ. ಆ ಪ್ರಕಾರವಾಗಿ ನೋಡಿದ್ರೆ ನನ್ನ NOC ಕೂಡ ಅಂದರೆ ನಿರಪೇಕ್ಷಣಾ ಪತ್ರವನ್ನು ಕೊಡಬೇಕು ಅಂತ ಕೇಳ್ಕೊತಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಏನು ಗ್ರಾಮ ಎಷ್ಟು ದೂರದಲ್ಲಿದೆ, ಇದರಿಂದ ಏನೇನು ತೊಂದರೆ ಆಗುತ್ತೆ, ಜನಗಳಿಗೇನು ತೊಂದರೆ ಆಗುತ್ತೆ, ಜಾನುವಾರುಗಳಿಗೇನು ತೊಂದರೆ ಆಗುತ್ತೆ, ಮತ್ತು ಇದರಿಂದ ಯಾವ್ಯಾವ ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ವರದಿಯನ್ನು ನಾನು ಸಲ್ಲಿಸ್ತೀನಿ. ಒತ್ತಡ ಬಂದರೂ ಕೂಡ ನಾನು ಕಾನೂನು ಬಿಟ್ಟು ಯಾವುದೇ ಕಾರಣಕ್ಕೂ ಮಾಡೋದು. ಸರ್, ಇವಾಗ ಏನಂದರೆ ಚಿಕ್ಕ ಮಟ್ಟದಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ, ಇದೇನಾದ್ರು ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ವಾ ಮುಂಚೆಯಿಂದ? ಸರ್, ಇಲ್ಲ, ಇದ್ರ ವಿಚಾರವಾಗಿ ನನಗೆ ಫೈಲ್ ಕಡತ ಪರಿಶೀಲನೆ ಮಾಡಿದಾಗ ಭೂ ಪರಿವರ್ತನೆಗೆ ಯಾವುದೇ ಕಡತಗಳು ಗ್ರಾಮ ಪಂಚಾಯತಿಯಲ್ಲಿ ಲಭ್ಯ ಆಗಿದೆ. ಹಾಗಾಗಿ ಮುಂದೆ ಯಾವ ರೀತಿ ಪರ್ಮಿಷನ್ ಆಯಿತು, ನಮ್ಮ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು NOC ನಿರಪೇಕ್ಷಣಾ ಪತ್ರ ಅಗತ್ಯತೆ ಇದೆಯಾ ಇಲ್ವಾ ಅನ್ನೋದು ಪರಿಶೀಲನೆ ಮಾಡಿ ನಮ್ಮ ಮೇಲಧಿಕಾರಿಗಳಿಗೆ ಇವತ್ತು ವರದಿಯನ್ನು ಸಲ್ಲಿಸ್ತೀವಿ. ಇವಾಗ ಇದಾಗಲೇ ಭೂ ಪರಿವರ್ತನೆ ಆಗಿದೆಯಾ ಸರ್? ಆಗಿದೆ. ಇದಾರೆ ಗ್ರಾಮ ಪಂಚಾಯತಿ ಗಮನಕ್ಕೆ ಬರದಲ್ಲೇ ಭೂ ಪರಿವರ್ತನೆ ಆಗಿದೆ, ಮೇಲ್ನೋಟಕ್ಕೆ ಕಂಡು. ಸರ್, ಇದು ಫಾರೆಸ್ಟ್ ಲ್ಯಾಂಡ್ ಕೂಡ ಇದೆ. ಇಲ್ಲಿ ಚಿರತೆಗಳಿರ್ಬೋದು, ಕರಡಿಗಳಿರ್ಬೋದು, ಆನೆಗಳು ಕೂಡ ಇಲ್ಲಿ ಬಂದು ವಾಸ ಬಿಡ್ತವೆ. ಇಂಥ ಪ್ರದೇಶದಲ್ಲಿ ಯಾವ ರೀತಿ ಇದನ್ನು ಮಾಡಿಕೊಟ್ಟಿದ್ದಾರೆ? ಮುಂದೆ ಯಾವ ಮಟ್ಟವಾಗಿ ನಮ್ಮ ಇದ್ರ ಪ್ರಕಾರವಾಗಿ ನನ್ನ ಇಲಾಖೆ ಪರವಾಗಿ ಹೇಳಬೇಕು ಅಥವಾ ಇದನ್ನೆಲ್ಲ ಫಾರೆಸ್ಟ್ ಇರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅದಕ್ಕೆ ಮಾಹಿತಿ ಕೊಡಬೇಕಾಗುತ್ತೆ. ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರ ಪರವಾಗಿ ನಾನು ನಿಂತ್ಕೊಳ್ತೀನಿ.
ಅದೇ ರೀತಿ ಪ್ರತಿಯೊಂದು ಇಲಾಖೆನೂ ಅವ್ರು ಪರ್ಮಿಷನ್ ತೊಗೋಬೇಕು. 8 ಇಲಾಖೆ 9 ಇಲಾಖೆ ಪರ್ಮಿಷನ್ ಕೊಡಬೇಕಾಗತ್ತೆ. ಸಾರಿಗೆ ಇರ್ಬೋದು, KEB ಇರ್ಬೋದು, ಒಳನೀರು PW ಇರ್ಬೋದು, ಇವೆಲ್ಲ ಇಲಾಖೆಯಿಂದಲೂ ಅವ್ರು ಪರ್ಮಿಷನ್ ತೊಗೊಬರ್ಬೇಕಾಗತ್ತೆ. ನಂದು ಕೂಡ ಒಂದು ಗ್ರಾಮ ಪಂಚಾಯತಿ ಒಂದು ಇಲಾಖೆ. ನಾನು ಪ್ರತಿಯೊಂದನ್ನು ಕೂಡ ಗ್ರಾಮ ಪಂಚಾಯತಿ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿ ಕಾನೂನು ಏನೈತೆಯೋ ಅದನ್ನು ಮೀರದಲ್ಲೇ ಈ ಕೆಲಸವನ್ನು ಸರ್ ಸದಸ್ಯರು ಹೇಳ್ತಾರೆ ಖಂಡಿತ ಇಲ್ಲ. ಈ ವಿಚಾರವಾಗಿ ನನಗೆ ಬಂದಂಥ ಮಾಹಿತಿ ನೇರವಾಗಿ ಈ ಅಪ್ಲಿಕೇಶನ್ ಬಂದಿಲ್ಲ. ನನಗೆ ನಮ್ಮ ಮೇಲಧಿಕಾರಿಗಳಿಂದ ಮೇಲ್ ಮುಖಾಂತರ ಬಂದೈತೆ. ಅದು ತಕ್ಷಣ ಆವತ್ತೇ ಮೀಟಿಂಗ್ ಇದ್ದಿದ್ದಾಗ ಪ್ರಸ್ತಾಪ ಮಾಡಿದೆ. ಯಾಕೆಂದರೆ ಕೋರಮ್ಮು 8 ಜನ ಇರೋದ್ರಿಂದ ಅದನ್ನು ಎಲ್ಲ 12 ಜನ ಸೇರಿದಾಗ ಅದು ತೀರ್ಮಾನ ತಗೊಳ್ಳೋಣ ಅಂತ ಮುಂದೂಡಿದ್ಬೋದು. ಸರ್ ಯಾರು ಸರ್ ಇದು ಮಾಡ್ತಾ ಇರೋದು? ಇದು ಧನಂಜಯನ್ ಅವರ ವಿಚಾರದಲ್ಲಿ ಇದು ಕನ್ವರ್ಷನ್ ಆಗಿದೆ. ಆ ನಂತರ ಅದರದ್ದು ಮಾಹಿತಿ ಪೂರ್ಣವಾಗಿ ತಗೊಂಡು ನಿಮಗೆ ತಿಳಿಸ್ತೀನಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಶೋದಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನರಸಿಂಹಮೂರ್ತಿ, ನಾಗರಾಜು, ಮುದ್ದಯ್ಯ, ವೆಂಕಟಗಿರಿಯಪ್ಪ, ಹರೀಶ್, ಮಂಜುನಾಥ್, ಕಿರಣ್, ಲಕ್ಷ್ಮಣ್, ಕೃಷ್ಣಮೂರ್ತಿ, ಮುಖಂಡರಾದ ಸುಬ್ಬಣ್ಣ, ಅರುಣ್ ಕುಮಾರ್, PDO ರವಿ, ಕಾರ್ಯದರ್ಶಿ ಪಾರ್ವತಮ್ಮ, ಪಂಚಾಯಿತಿ ಸಿಬ್ಬಂದಿ, ಸ್ಥಳೀಯ ನೂರಾರು ಗ್ರಾಮಸ್ಥರು ಪ್ರತಿಭಟಿಸಿದರು.